ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಗುರುವಿನ ಪೂರ್ಣ ಅನುಗ್ರಹ ಕೂಡ ಇದೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಸಿಂಹರಾಶಿಯವರಿಗೆ ಒಳ್ಳೆಯ ನೇಮ್ ಅಂಡ್ ಫೇಮ್ ಬರುತ್ತೆ, ಒಳ್ಳೆಯ ಹೆಸರು ಬರುತ್ತೆ. ಆಮೇಲೆ ರಾಜಕೀಯದಲ್ಲಿದ್ದರೆ ರಾಜಕೀಯವಾಗಿ ತುಂಬ ಬೆಳಿಬಹುದು. ಸಂಘ ಸಂಸ್ಥೆಗಳಿದ್ದರೆ ಒಳ್ಳೆ ಬೆಳೆಯುವಂತಹದ್ದು, ಹೆಸರು ಮಾಡುವಂಥ ಯೋಗ ಇದೆ. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಅಧಿಕಾರದಲ್ಲಿದ್ದು ಜನರಿಗೆ ಸೇವೆ ಮಾಡುವಂಥ ಯೋಗ ಕೂಡ ಸಮಾಜದಲ್ಲಿ ತಮಗಿದೆ. ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಮತ್ತು ಪ್ರೈವೇಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸೈಡ್ ತಗೋಬೋದು, ಮನೆ ತಗೋಬೋದು, ಪ್ಲಾಟ್ ತಗೋಬೋದು, ಫಾರೇನ್ಗೆ ಹೋಗ್ಬೋದು, ಈ ಟ್ರಿಪ್ ಹೋಗ್ಬೋದು, ಅಥವಾ ಅಲ್ಲಿ ಕೆಲಸಕ್ಕೆ ಹೋಗ್ಬೋದು, ಅಥವಾ ಹೊರದೇಶಕ್ಕೆ ಅಧ್ಯಯನಕ್ಕೆ ಹೋಗ್ಬೋದು. ಈ ರೀತಿಯ ಒಳ್ಳೆಯ ಶುಭ ಫಲಗಳು ಒಂದು ಸಿಂಹರಾಶಿಯವರಿಗೆ ಅನುಕೂಲ ಇದೆ ಅಂತ ಹೇಳಬೇಕು. ಇನ್ನು ಹಣಕಾಸಿನ ತೊಂದರೆ ಏನಿದೆ ಎಲ್ಲ ಪರಿಹಾರ ಆಗ್ತದೆ. ಯಾರಿಗೆ ಕೊಡಬೇಕಾದ್ದು, ತೆಗೆದುಕೊಳ್ಬೇಕಾದ್ದು ಎಲ್ಲ ವ್ಯವಹಾರಗಳು ಅವರಿಗೆ ಅನುಕೂಲ ಆಗುತ್ತೆ. ಇನ್ನು ಆಸ್ತಿ ವಿಚಾರ ಬಂದರೆ ಪಿತ್ರಾಯಿತ ಆಸ್ತಿ ಅವರಿಗೆ ಸಿಗುವಂಥ ಯೋಗ. ಅವ್ರಿಗೆ ಮಾತನ್ನು 4 ಜನ ಕೇಳ್ತಾರೆ. ಒಳ್ಳೆ ಒಂದು ನೇಮ್ ಅಂಡ್ ಫೇಮ್ ಇರ್ತಕ್ಕಂಥ ವ್ಯಕ್ತಿಗಳು ತಾವಿದ್ದೀರಿ, ಸಮಾಜದಲ್ಲಿ ಒಳ್ಳೆ ಗುರುತಿಸ್ಕೊಂಡವರಾಗಿದ್ದೀರಿ. ಮತ್ತು ನಿಮ್ಮ ಮಾತಲ್ಲಿ ತೂಕ ಹಿಡಿತಾ ಎಲ್ಲ ಇರೋದ್ರಿಂದ ಒಳ್ಳೆ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ನಿಮ್ಗೆ ಒಳ್ಳೆಯ ಒಂದು ವ್ಯಕ್ತಿತ್ವ ಇದೆ ಅಂತ ನಾವು ಹೇಳೋದು ಭಾಳ ಸಂತೋಷದ ವಿಚಾರ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ವಿಚಾರ ಇದ್ರೂ ಕೂಡ ಸರಿ ಆಗತ್ತೆ. ಜೊತೆಗೆ ನಿಮಗೆ ಬರಬೇಕಾದ್ದು ಕೊಡಬೇಕಾದ್ರ ಜೊತೆಗೆ ನೀವು ಕೂಡ ಒಳ್ಳೆಯ ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡಿದ್ದೀರಾ. ಎಷ್ಟೋ ಜನಕ್ಕೆ ನಿಮ್ಮಿಂದ ಅನುಕೂಲ ಆಗಿದೆ. ದಾನ ಧರ್ಮ ಕರ್ಮ ಪೂಜೆ ಪುನಸ್ಕಾರ 4 ಜನಕ್ಕೆ ಸಹಾಯ ಮಾಡುವಂಥ ಯೋಗ. ಜೊತೆಗೆ ಅದನ್ನು ತಾವು ಮಾಡ್ತೀರಾ. ಜೀವನದಲ್ಲಿ ಊಟ ತಿಂಡಿ ಬಟ್ಟೆ ಜೀವನಕ್ಕೆ ನಿಮಗೆ ಯಾವತ್ತೂ ಕೊರತೆ ಆಗಲ್ಲ. ನೀವು ಅದು ಕೂಡ ಭಗವಂತ ನಿಮಗೆಲ್ಲ ರೀತಿಯ ಅನುಕೂಲವನ್ನು ಮಾಡ್ತಾನೆ. ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ. ಯಾಕೆಂದ್ರೆ ನಿಮ್ಮ ವ್ರತ ತಿರುಗಾಟ ಹೆಚ್ಚಾಗುತ್ತದೆ, ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ತದೆ, ಕೈಯಲ್ಲಿ ದುಡ್ಡಿಲ್ಲ, ಇವೆಲ್ಲ ಸಮಸ್ಯೆಗಳು ನಿಮಗಿದೆ. ಆದರೂ ಕೂಡ ನಿಮಗೆ ತೊಂದರೆಗಳು ಆ ಸಮಯದಲ್ಲಿ ಭಗವಂತ ನಿಮಗೆ ಕೈ ಹಿಡಿತಾನೆ ಅಂತ ನಾವು ಹೇಳ್ಬೋದು. ಮಕ್ಕಳ ವಿಚಾರ ಬಂದರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಸ್ವಲ್ಪ ಓದೋದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಪರೀಕ್ಷೆ ಸಮಯ ಇದು, ಹಾಗಾಗಿ ಓದೋದಕ್ಕೆ ಸಮಯ ಕೊಡಬೇಕು, ಓದಿಸ್ಬೇಕು. ನೀವು ಅವರಿಗೆ ಮಾರ್ಗದರ್ಶಕರಾಗಿದ್ದು ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಅವರಿಗೆ ಆಶೀರ್ವಾದ ಮಾಡಿ, ಅವರಿಗೆ ಮಾರ್ಗದರ್ಶನವನ್ನು ಮಾಡಿ, ಒಳ್ಳೆಯ ವಿದ್ಯಾವಂತರನ್ನ ಮಾಡೋಕ್ಕೆ ನಿಮ್ಗೆ ಏನೇನೆಲ್ಲ ಮಾಡೋಕ್ಕೆ ಅವರಿಗೆ ಅವಕಾಶ ಇದೆ, ಅವ್ರಿಗೆ ಏನು ಇಷ್ಟ ಇದೆ, ನೀವೇನು ಮಾಡಬೇಕು ಅದನ್ನು ಮಾಡಿ. ನಿಮ್ಮ ಜವಾಬ್ದಾರಿಯಿಂದ ಮತ್ತು ಮಕ್ಕಳ ಒಂದು ಪ್ರಯತ್ನದಿಂದ ಈ ಕೆಲಸಗಳು ಸರಿ ಹೋಗುತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಕುಟುಂಬ ಇರತಕ್ಕಂಥ ವ್ಯಕ್ತಿಗಳು, ಕುಟುಂಬದ ಹಿನ್ನೆಲೆ ತುಂಬ ಚೆನ್ನಾಗಿದೆ. ನಿಮ್ಮ ಕುಟುಂಬದಲ್ಲಿ ಒಳ್ಳೆ ನಿಮ್ಮ ಕುಟುಂಬಕ್ಕೊಂದು ಸ್ಥಾನಮಾನ ಗೌರವ ಇದೆ. ಹಾಗಾಗಿ ಕುಟುಂಬದ ಪುಣ್ಯ ತುಂಬ ಚೆನ್ನಾಗಿದೆ. ಪೂರ್ವಾಜಿತ ಕರ್ಮದಿಂದ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ನಿಮಗೆ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲ ಜೊತೆಗೆ ನೀವು ಮಾಡಿದ್ದು ಕೂಡ ನಿಮಗೆ ಸಿಗುವಂಥ ಯೋಗ ಇದೆ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಮನಸ್ತಾಪ ಅಸಮಾಧಾನ ಇದ್ದರೆ ಕೂತು ಮಾತಾಡ್ಕೊಳ್ಳಿ, ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ನಿಮಗೆ ಸ್ವಲ್ಪ ಶಾರ್ಟ್ ಟೆಂಪರು, ಕೋಪ ಜಾಸ್ತಿ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದ್ದೆಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತಮಗೆ ವ್ಯತ್ಯಾಸ ಆಗ್ತದೆ. ಕೆಲವು ವಯೋಮಿತಿ ಮೇಲೆ ಸಂಬಂಧಪಟ್ಟು ನಾನು ಹೇಳ್ತಾ ಇದ್ದೀನಿ. ಆರೋಗ್ಯದಲ್ಲಿ ವ್ಯತ್ಯಾಸ ಕೆಲವು ಜನಕ್ಕೆ ಆಗುತ್ತೆ, ಕೆಲವು ಜನಕ್ಕೆ ಆಗಲ್ಲ. ನಿಮ್ಗೆ ಅವಶ್ಯಕತೆ ಬಿದ್ದಾಗ ತಾತ್ಕಾಲಿಕವಾಗಿ ನೀವು ಔಷಧೋಪಚಾರಗಳನ್ನು ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ತಂದೆಯ ಆರೋಗ್ಯ ತಾಯಿಯ ಆರೋಗ್ಯದ ಬಗ್ಗೆ ಗಮನವಹಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ನಿಮಗೆ ಎಲ್ಲ ರೀತಿಯ ಒಂದು ಬಲ ಬರುತ್ತೆ. ನಿಮಗೆ ತಂದೆ ತಾಯಿ ಆಶೀರ್ವಾದ ನಿಮಗೆ ಭಾಳ ಒಂದು ಹೆಚ್ಚಿನದಾಗಿರ್ತಕ್ಕಂಥ ನೈತಿಕ ಶಕ್ತಿಯನ್ನು, ಆಧ್ಯಾತ್ಮ ಬಲವನ್ನು ಮತ್ತು ಆತ್ಮಬಲವನ್ನು ನಿಮಗೆ ಹೆಚ್ಚು ಮಾಡೋದಕ್ಕೆ ತಂದೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಕೆಲಸ ಉದ್ಯೋಗ ಅಂತ ಬಂದರೆ ಉದ್ಯೋಗದಲ್ಲಿ ತಮಗೆ ಪ್ರಮೋಷನ್ ಸಿಗುವಂಥ ಯೋಗ ಇದೆ. ಪ್ರಮೋಷನ್ ಕೆಲವು ಜನ ಸಿಕ್ಕಿದೆ, ಕೆಲವು ಜನಕ್ಕೆ ಸಿಗಲಿಲ್ಲ, ಸಿಗುವಂಥ ಯೋಗ ಇದೆ. ಮತ್ತು ತಮಗೆಲ್ಲ ರೀತಿಯ ಸುಖ ಸೌಕರ್ಯ ಶಾಂತಿ ನೆಮ್ಮದಿ ಸಿಗುವಂಥ ಯೋಗ ಇದೆ. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ಕೂಡ ಅರ್ಧಕ್ಕೆ ಬಿಡಲ್ಲ, ಪೂರ್ತಿ ಮುಗಿಸೇ ಬಿಡ್ತೀರಿ. ನಿಮ್ಮ ಕೈ ಹಾಕಿದ ಎಲ್ಲ ಕೆಲಸಗಳ ಕೂಡ ನೀವು ಯಾವುದು ಬಿಟ್ಟಿಲ್ಲ. ಎಲ್ಲ ಒಂದು ಪ್ರತಿಭವಾಗಿ ಜವಾಬ್ದಾರಿಯುತವಾಗಿ ಮಾಡ್ತೀರಿ. ನೀವು ಕಮಿಟೆಡ್ ಆಗಿ ಕೆಲಸವನ್ನು ಮಾಡ್ತೀರಾ, ಹೇಳದಂತೆ ನಡೆದುಕೊಳ್ತೀರಾ, ಏನು ಹೇಳ್ತೀರೋ ಅದನ್ನೇ ಮಾಡ್ತೀರಾ, ಮಾಡೋದನ್ನೇ ಹೇಳ್ತೀರಾ. ಹೀಗೆ ಯಾವುದೇ ಒಂದು ವ್ಯವಹಾರಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಂದರೆ ಕನ್ನಡಿ ಥರ ನಿಮ್ಮ ವ್ಯವಹಾರ ಪ್ರಾಮಾಣಿಕ ನಿಷ್ಠೆ ಶ್ರದ್ಧೆಯಿಂದ ತಾವು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗುವಂಥ ಯೋಗ ಇದೆ. ಪ್ರಯತ್ನ ಭಾಳ ಮುಖ್ಯವಾದ ವಿಚಾರ. ದೇವರ ಅನುಗ್ರಹವನ್ನು ತೆಗೆದುಕೊಳ್ಳಿ, ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುವಂಥ ಎಲ್ಲ ರೀತಿಯ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗಿದೆ. ಆದರೆ ನಿಮಗೆ ವ್ರತ ತಿರುಗಾಟ, ವ್ರತ ಖರ್ಚು, ಅನವಶ್ಯಕ ಕೆಲವು ಖರ್ಚುಗಳು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಅವಶ್ಯಕತೆ ಮೀರದಂತೆ ನೀವು ಮಾಡಿ, ಅದು ಒಳ್ಳೆಯದಾಗುತ್ತೆ. ಇನ್ನು ದೇವಸ್ಥಾನ ಕಟ್ಟತಕ್ಕಂಥವರಿಗೆ ದೇವಸ್ಥಾನ ಕಟ್ಟುವಂಥ ಯೋಗ, ಸಂಘ ಸಂಸ್ಥೆ ಕಟ್ಟುವಂಥವರಿಗೆ ಅವರಿಗೆ ಶುಭಫಲಗಳು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ದೇವರ ದರ್ಶನ ಮಾಡುವಂಥ ಯೋಗ, ಸಮುದ್ರ ಸ್ನಾನ ಮಾಡ್ತಕ್ಕಂಥ, ನದಿ ಸ್ನಾನ ಮಾಡುವಂಥ ಯೋಗಗಳು ಈ ಸಿಂಹರಾಶಿಯವರಿಗೆ ಪ್ರಾಪ್ತ ಆಗುತ್ತೆ. ಪತ್ರಿಕೋದ್ಯಮದಲ್ಲಿರೋರಿಗೆ, ಸಿನಿಮಾ ರಂಗದಲ್ಲಿ ಇರೋರಿಗೆ, ಆಮೇಲೆ ಇನ್ನು ಈ ಇತಿಹಾಸವನ್ನು ಸ್ಟಡಿ ಮಾಡ್ತಕ್ಕಂಥವ್ರು, ಸಾಹಿತಿಗಳಿಗೆ ಎಲ್ಲ ಒಳ್ಳೆಯ ಶುಭಫಲಗಳು, ಲೇಖಕರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಾಪಕರು ಪ್ರಯತ್ನ ಪಟ್ಟರೆ ಒಳ್ಳೆಯವರಿಗೆ ಮಕ್ಕಳಿಗೆ ಒಳ್ಳೆಯ ಒಂದು ಆಶೀರ್ವಾದ ಸಿಗುತ್ತೆ. ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಫ್ಯೂಚರು ಚೆನ್ನಾಗಿರುತ್ತೆ. ಅವರು ಸ್ವಲ್ಪ ಪ್ರಯತ್ನ ಮಾಡೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯ ನೇಮ್ ಅಂಡ್ ಫೇಮ್ ಬರುತ್ತೆ. ಇನ್ನು ವೈದ್ಯರಿಗೆ, ನ್ಯಾಯವಾದಿಗಳಿಗೆಲ್ಲ ಶುಭಫಲಗಳಿದೆ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಉನ್ನತವಾದ ಹುದ್ದೆ ಸಿಗುವಂಥ ಯೋಗ, ಪ್ರಮೋಷನ್ ಸಿಗುವಂಥ ಯೋಗ. ಹಾಗಾಗಿ ಸಿಂಹರಾಶಿಯವರಿಗೆ ಮನೆಯಲ್ಲಿ ಮದುವೆ ಆಗದೇ ಇದ್ದರೆ ಮದುವೆ ಆಗುವಂಥ ಯೋಗ, ಆಮೇಲೆ ಸಂತಾನ ಆಗದೇ
ಆಗಿದೆ, ಸಂತಾನ ಆಗುವಂಥ ಯೋಗ, ಜಮೀನು ಮನೆ ಖರೀದಿ ಮಾಡುವಂಥ ಯೋಗ, ಫಾರಿನ್ ಟ್ರಿಪ್ ಹೋಗುವಂಥ ಯೋಗ, ಹೀಗೆ ವಜ್ರಾಭರಣಗಳನ್ನು ಖರೀದಿ ಮಾಡುವಂಥ ಯೋಗ, ಬೆಳ್ಳಿ ಬಂಗಾರ ಆಮೇಲೆ ವಜ್ರ ಆಭರಣಗಳನ್ನು ಖರೀದಿ ಮಾಡುವಂಥ ಯೋಗ, ಎಲ್ಲ ಶುಭಫಲಗಳು ಈ ಒಂದು ಸಿಂಹರಾಶಿಗೆ ಪ್ರಾಪ್ತಿ ಆಗುತ್ತೆ. ಸಿಂಹರಾಶಿಗೆ ಎಲ್ಲ ರೀತಿಯ ಅನುಕೂಲ ಇದೆ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಹತ್ತಿರಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಒಂದು ಅರ್ಚನೆ ಮಾಡಿ. ನಿಮ್ಮ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.